ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೆಲ್ಲ ಸ್ಕೂಲ್ ಫ್ರೆಂಡ್ಸು ಉಡುಪಿಗೆ ಹೋಗ್ತಾ ಇದ್ದೀವಿ. ಉಡುಪಿ ಮತ್ತು ಕುದುರೆಮುಖ 3 days ಹೋಗ್ತಾ ಇದ್ದೀವಿ. ಫಸ್ಟ್ ಡೇ ಉಡುಪಿ ಮತ್ತು ಸೆಕೆಂಡ್ ಥರ್ಡ್ ಡೇ ಕುದುರೆಮುಖ ಅಷ್ಟೇ ಇರ್ತೀವಿ. ನಂದು ಫಸ್ಟ್ ವಿಡಿಯೋದಲ್ಲಿ ನಾವು ಉಡುಪಿಗೆ ಹೋಗ್ತಾ ಇರೋದನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫುಲ್ಲು ಪ್ರೈವೇಟ್ ಬೀಚ್ ಬುಕ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿದೆ ವಿಡಿಯೋ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟು ಕುದುರೆಮುಖದ ಹಾಕ್ತೀನಿ. ಥ್ಯಾಂಕ್ ಯು. ನಾವೆಲ್ಲ ಉಡುಪಿ ರೀಚ್ ಆದ್ವಿ. ಉಡುಪಿ ರೀಚ್ ಆಗ್ತಿದ್ದಂಗೆ ನಾವು ಬುಕ್ ಮಾಡಿದಂಥ ಹೋಟೆಲ್ ಹೋಗ್ತಾ ಇದ್ವಿ. ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಹಾಯ್ ಗಾಯ್ಸ್, ಇವತ್ತು ನಮ್ಮದು ಫಸ್ಟ್ ಡೇ ಉಡುಪಿಗೆ ಬಂದಿದ್ದೀವಿ. ಏನು ಕ್ರೇಜಿ ವ್ಯೂ ಅಂತ ಹೇಳ್ಬಿಡಿ, ಬನ್ನಿ ತೋರಿಸ್ತೀನಿ. ಸೂಪರ್ ಆಗಿದೆ. ಸಕ್ಕತ್ತಾಗಿದೆ ಗಾಯ್ಸ್. ಪ್ರೈವೇಟ್ ಬೀಚ್ ಅವ, ಕ್ರೇಜಿ ಆಗಿದೆ ಗಾಯ್ಸ್. ಅಲೆಗಳ ಸೌಂಡು ಹೆಂಗೆ ಬರ್ತಾಯಿದೆ ನೋಡಿ. ಎಷ್ಟು ಸ್ಪೀಡಾಗಿ ಸೌಂಡ್ ಬರ್ತಾಯಿಲ್ಲ. ಎಲ್ಲ ಎಲ್ಲ ಗಾಯ್ಸ್ ಈಗಷ್ಟೇ ಎದ್ದಿದ್ದಾರೆ ನಿದ್ದೆ ಮಾಡಿ. ಇವಾಗಷ್ಟೇ ಬಂದಿದ್ದೀವಿ. ಎಲ್ರಿಗೂ ನೀರ ಬೇಕಂತೆ, ನೀರ ಕುಡಿಯೋಣ ಅಂತ ಬಂದಿದ್ದೀವಿ. ಇಲ್ಲಿ ನೀರ ಸಿಗುತ್ತಾ ಇಲ್ವಾ, ನೀರ ಕುಟ್ಕೊಂಡು ಪ್ರೈವೇಟ್ ಬೀಚ್ ಬುಕ್ ಮಾಡಿದ್ದೀವಿ. ಹೋಗ್ತೀವಿ ನೆಕ್ಸ್ಟು. ಬರೀ ತೆಂಗಿನ ಮರಗಳಾಗ ಬಂದಿದ್ದು, ಫುಲ್ಲು ರೋಡ್ ಫುಲ್ಲು ತೆಂಗಿನ ಮರಗಳು. ಆಮೇಲೆ ಈ ಥರ ಕಲ್ಲು ತೋರಿಸು ಮನುಷ್ಯ, ಹಂಗೆ ಫುಲ್ಲು ಈ ಥರ ಕಲ್ಲು ಹಾಕಿದ್ದಾರೆ. ಅಲೆಗಳೆಲ್ಲ ಇದು ಕಂಟ್ರೋಲ್ ಮಾಡೋಕ್ಕೆ ಈ ಕಡೆ ಬರ್ಬಾರ್ದು. ಚೆನ್ನಾಗಿದೆ ಸೂಪರಾಗಿದೆ. ಫುಲ್ಲು ಹಿಂಗೆ ಹತ್ತರ ಇದೆ ಗಾಯ್ತು ಆ್ಯಕ್ಚುಲಿ. ಅದು ಅಲ್ಲೆಲ್ಲ ದೂರದಲ್ಲೆಲ್ಲ ಬೋಟು ಆಗ್ತಾಯಿದೆ, ಏನೋ ಮೂಮೆಂಟು ನಮ್ಗೆ ಏನಂತ ಗೊತ್ತಾಗ್ತಿಲ್ಲ. ಅಲ್ಲೊಂದು ಐಲ್ಯಾಂಡ್ ಇದೆ, ಅಲ್ಲೊಂದು ಐಲ್ಯಾಂಡ್ ಇದೆ, 2 ಐಲ್ಯಾಂಡು. ಅಲ್ಲೆಲ್ಲ ಟೋಟಲಿ ಅಲ್ಲೊಂದು ಐಲ್ಯಾಂಡ್ ಇದೆ ನೋಡಿ, ಝೂಮ್ ಮಾಡ್ಬಿಟ್ಟು. ಅಲ್ಲೊಂದು ಐಲ್ಯಾಂಡ್ ಇದೆ, ತೆಂಗಿನ ಮರಗಳೆಲ್ಲ ಅಲ್ಲಿ ಕಾಣಿಸ್ತಾ ಇದೆ. ಗಾಯ್ಸ್ ಈಗ ಬಂದಿದ್ದೀವಿ ಇಲ್ಲಿ. ತುಂಬ ಸಕ್ಕತ್ತಾಗಿದೆ ಗಾಯ್ಸ್ ವ್ಯೂ ಮಾತ್ರ. ಅಲ್ಲಿ ನೀವು ದೂರದಲ್ಲಿ ನೋಡ್ಬೋದು, ಅಲ್ಲಿ ಒಂದು ಬೋಟು ಫಿಶಿಂಗ್ ಮಾಡ್ತಾ ಇದ್ದಾರೆ. ಅಲೆಗಳ ಸೌಂಡ್ ಕೇಳಿ ಗಾಯ್ಸ್, ಸಕ್ಕತ್ತಾಗಿದೆ. ದಯಾ ಅವ್ನು ತಾರ್ನ ಚೆಕ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ದಾನೆ ಇವತ್ತು. ಇಲ್ಲಿ ಒಳಗೆ ತಾರ್ ಬರೋಕ್ಕಾಗಲಿಲ್ಲ, ಹಂಗಾಗಿ ವ್ಯವಸ್ಥೆ ಇಲ್ಲ. ಅಲ್ಲಿ ಮುಂದೆ ಹೋಗಿ ತರ್ತಾನೆ ಈಗ ಅಲ್ಲಿಂದ. ತಾರ್ ಎಲ್ಲ ಏನು ತಂದಿಲ್ಲ ಗಾಯ್ಸ್, ಎರಟಿಗೆ ಗಾಡಿ ಎತ್ಕೊಂಡು ಬಂದಿದ್ದೀವಿ ಬುಕ್ ಮಾಡ್ಕೊಂಡೆ. ನೀರ ಬರ್ತಾ ಇದೆ. ನಾಣಿ ಕಣ್ಣು ಬಿಡೋ, ಎತ್ಕೊಂಡ್ ಬರ್ತಾವ್ರೆ ನೀರನ್ನ. ಮಲ್ಪೆ ದಾಟ್ತಾನೆ ಬಂದಿರೋದು. ಹಾಂ, ಮಲ್ಪೆ ಗೊತ್ತಿಲ್ಲ ಬ್ರೋ. ಬರ್ಲಿ ಬಂದಿರೋದು ನಮಗೋಸ್ಕರ ನೀರ ತಂದಿದ್ದಾರೆ, ನೋಡ್ಬೋದು. ಹೆಂಗಿದೆ ಪ್ರಜ್ವಲ್ ನೀರ? ತಡಿ ತಾನೆ, ತಾಡಿ ಅಂತ ಇದು. ರಿಫ್ರೆಶಿಂಗ್ ಆಗಿದೆ, ಆರೋಗ್ಯಕ್ಕೆ ಒಳ್ಳೇದು. ನೀರೇನೋ ತಿನ್ಕೊಂಡು ಬಾಡಿ ಹೀಟ್ ಮಾಡ್ಕೊಂಡಿರೋರಿಗೆಲ್ಲ ತಂಪಾಗ್ತದೆ. ಇಲ್ಲೇ ಪ್ಯೂರ್ ಗಾಯ್ಸ್, ಇಲ್ಲೇ ತೆಗ್ದಿರೋಂಥದ್ದು. ಇಲ್ಲೇ ತೆಂಗಿನ ಮರ ಕಟ್ಟಿರ್ತಾರೆ. ಇದೆಲ್ಲೋ ಕಾಣಿಸ್ತಲ್ಲ ನಮ್ಗಷ್ಟೇ. ಗಾಯ್ಸ್ ಪ್ರೈವೇಟ್ ಬೀಚ್ ಬುಕ್ ಮಾಡಿದ್ವಿ. ಬುಕ್ ಮಾಡೋರೆ ಇಲ್ಲಿ ನೋಡಿ, ಸಕ್ಕತ್ತಾಗಿದೆ ಗಾಯ್ಸ್. ಫುಲ್ ಇದು ನಮ್ದೇನೆ. ಹೆಂಗಿದೆ ನೋಡಿ ಪ್ಲೇಸು. ಎಂಟ್ರೆನ್ಸ್ ನೋಡಿ ಗಾಯ್ಸ್, ಇವುಗಳು ಫಿಲಮ್ ಶೂಟಿಂಗ್ ಮಾಡ್ಬೋದು, ಆ ಥರ ಇದೆ. ಸಖತ್ತಾಗಿದೆ ನೋಡಿ. ಯಾರೂ ಇಲ್ಲ ಸುತ್ತಮುತ್ತ, ನಾವಷ್ಟೇ. ಡ್ರೈವರ್ ಅಣ್ಣ ನಾಷ್ಟ ತರೋಕ್ಕೆ ಅಂತ ಹೋಗ್ತಾ ಇದ್ವಿ, ಐಟಮ್ ಎಲ್ಲ ತರೋಕ್ಕೆ. ಗಾಯ್ಸ್ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಐಟಮ್ ತೊಗೊಂಬಂದು ಕೊಡೋಕ್ಕೆ. ಚಿಕನ್ನು, ಫಿಶ್ಶು ಇದೆಲ್ಲ ಮಾಡ್ಸೋಕ್ಕೆ ಎಲ್ಲ ನಾವೇ ಐಟಮ್ ತೊಗೊಂಬಂದು ಕೊಟ್ಟರೆ ಮಾಡಿಕೊಡ್ತಾರಂತೆ. ಆಲ್ರೆಡಿ ಈಗ 9 ಗಂಟೆ ಆಗಿದೆ. ಬೆಂಗಳೂರಿಂದ ಬಂದ್ವಿ. ಫುಲ್ಲು ಒಂಥರ ಚಳಿ ಇತ್ತು. ಇಲ್ಲಿ ಬರ್ತಿದ್ದಂಗೆ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಲ್ಲಿಂದ ನಾವು ಫಿಶ್ ತೊಗೊಳ್ಳೋಣ ಅಂತ ಹೋದ್ವಿ. ನೀವು ನೋಡ್ಬೋದು ಎಲ್ಲ ಸಮುದ್ರದ ಮೀನುಗಳು, ಪ್ರಾನ್ಸು, ಆಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ಮೀನುಗಳೆಲ್ಲ ಇತ್ತು. ಹೆಸರು ಅಂತ ನಂಗೆ ಯಾವುದು ಒಂದು ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಸಮುದ್ರದ ಮೀನುಗಳನ್ನ ಅಲ್ಲಿ ಐಸಲ್ಲಿ ಇಟ್ಟು ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾಯಿದ್ರು, ಕಳಿಸ್ತಾಯಿದ್ರು. ಚೆನ್ನಾಗಿತ್ತು ಗಾಯ್ಸ್. ಆದರೆ
ಒಂದೇನಪ್ಪ ಅಂದರೆ ಅಲ್ಲೇ ಜೀವ ಇರೋ ಮೀನು ನೋಡೋಕೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ತುಂಬ ವೆರೈಟಿ ಮೀನು ಇತ್ತಲ್ಲಿ. ಬಟ್ ನಾವು ಅದು ಯಾವುದೋ ಹೆಸ್ರು ಗೊತ್ತಿಲ್ಲ, ತೊಗೊಂಡ್ವಿ. ಒಂದು ಮೀನು ತೊಗೊಂಡ್ವಿ ಅಷ್ಟೇ. ನಾವಿದ್ದಿದ್ದು ಬರೀ 7 ಮೆಂಬರ್ಸ್ ಅಷ್ಟೇ. ನೋಡಿ ಅಲ್ಲೇ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಟ್ಬಿಡ್ತಾರೆ. ಇದೇ ಮೀನು ಇಲ್ಲಿ ಕೈಯಲ್ಲಿ ಕ್ಲೀನ್ ಮಾಡ್ತಾಯಿದ್ರಲ್ಲ, ಅದೇ ಮೀನು ನಾವು ತೊಗೊಂಡಿದ್ದು. ಆಮೇಲೆ ಬಾತುಕೋಳಿ ಕೂಡ ಅವರು ಸಾಕೊಂಡಿದ್ರು, ವೇಸ್ಟು ಅದನ್ನೆಲ್ಲ ತಿನ್ನಕ್ಕೆ ಅನಿಸುತ್ತೆ. ಒಂದು 6-7 ಬಾತುಕೋಳಿ ಕೂಡ ಇತ್ತು ಅಲ್ಲೇ ಅವ್ರ ಜೊತೆನೆ. ನೋಡಿ ಈ ಥರ ಸ್ಲೈಸ್ ಮಾಡಿಸ್ಕೊಂಡು ನಾವು ತೊಗೊಂಡೋದ್ವಿ ರೂಮಿಗೆ. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ವಲ್ಲ ಹೋಟ್ಲು, ಅಲ್ಲಿ ಕೇರ್ ಟೇಕರ್ಸ್ ಇದ್ದರು. ಅವರೇ ನಮಗೆ ಅಡುಗೆ ಎಲ್ಲ ಮಾಡಿಕೊಡ್ತೀನಿ, ಐಟಮ್ ಎಲ್ಲ ತಂದು ಕೊಟ್ರೆ ಅಂತ ಹೇಳಿದರು. ಅದಕ್ಕೆ ನಾವು ತೊಗೊಂಡು ಹೋಗ್ತಾಯಿದ್ವಿ. ನಾವು ಕಷ್ಟಪಟ್ಕೊಂಡು ಮಾರ್ಕೆಟ್ಗೆ ಹೋಗಿ ಇವ್ರಿಗೆಲ್ಲ ಬ್ರೇಕ್ಫಾಸ್ಟು ಐಟಮ್ ಎಲ್ಲ ತೊಗೊಂಬಂದರೆ ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಇವರೆಲ್ಲ ಇಲ್ಲಿ ಬಂದು ನಿದ್ದೆ ಹೊಡಿತಾಯಿದ್ರು. ನಮ್ಮ ಫ್ರೆಂಡ್ಸು ನೋಡ್ಬೋದು, ಚೆನ್ನಾಗೆ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಟ್ಟಿದ್ರು. ಹೆಂಗೆ ನಿದ್ದೆ ಮಾಡ್ತಾಯಿದ್ರು ನೋಡಿ. ಫುಲ್ಲು ಒಬ್ಬೊಬ್ಬರು ಒಂದೊಂದು ಪೊಸಿಷನಲ್ಲಿ ನಿದ್ದೆ ಮಾಡ್ತವ್ರೆ. ನನಗೆ ಬಂದು ಶಾಕ್ ಆಗೋಯ್ತು, ಏನು ಗುರು ಹಿಂಗೆ ನಿದ್ದೆ ಹೊಡಿತವ್ರಲ್ಲ ಅಂತ. ಆ್ಯಕ್ಚುಲಿ ತುಂಬ ಸುಸ್ತಾಗಿತ್ತು, ಅದಂತೂ ನಿಜ. ಅದರಲ್ಲಿ ಒಬ್ಬ ವಾಮಿಟ್ ಕೂಡ ಮಾಡ್ಕೊಂಡ. ಏನಪ್ಪ ಅಂದರೆ ಸ್ವಲ್ಪ ನಾವು ಬ್ರೇಕ್ ಮಾಡಬೇಕಾಯ್ತು ಮಧ್ಯದಲ್ಲಿ. ಬ್ರೇಕ್ ಮಾಡ್ದಂಗೆ ಹಂಗೆ ಟ್ರಾವೆಲ್ ಮಾಡ್ಕೊಂಬಂದ್ವಿ. ಕಾರಲ್ಲಿ ಅಷ್ಟು ಕೂರೋಕ್ಕೆ ಸ್ಪೇಸ್ ಕೂಡ ಅಷ್ಟು ಸಾಕಾಗಲಿಲ್ಲ ನಮಗೆ. ಬಟ್ ಓಕೆ ಆರಾಮಾಗಿತ್ತು. ನೋಡಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಸುಸ್ತಾಗ್ಬಿಟ್ಟಿದ್ರು ಗೈಸ್, ನಿಜವಾಗ್ಲೂ ತುಂಬ ಸುಸ್ತಾಗಿತ್ತು ಅವತ್ತಂತೂ. ಆಮೇಲೆ ನಿದ್ದೆ ಮಾಡಿ ಎದ್ಮೇಲೆ ಎಲ್ಲ ಫ್ರೆಶ್ ಆದರು. ಬಟ್ಟೆ ಬಿಚ್ಚಾಕ್ಬಿಟ್ಟು ಮಲ್ಗವನೆ ನಮ್ಮ ಡುಮ್ಮಣ್ಣ ಅರವಿಂದ್ ರಾಜು. ಟೈಮ್ ಪಾಸ್ಗೆ ಆಮೇಲೆ ನಾವು ಸ್ವಲ್ಪ ಹೊತ್ತು ರಮ್ಮಿ ಆಡಿದ್ವಿ ಸಾಯಂಕಾಲವರೆಗೂ. ಪ್ರೈವೇಟ್ ಬೀಚಿಗೆ ಬರ್ಬೇಕಾಯ್ತು ಬಂದರೆ. ಸಮುದ್ರ ಫುಲ್ಲು ಹಿಂದೆ ಹೋಗ್ಬಿಟ್ಟಿದೆ. ಬೆಳಿಗ್ಗೆ ಇಲ್ಲಿವರೆಗೂ ಇತ್ತು, ಇವಾಗ ಭೂಮಿ ತಿರುಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹಿಂದೆ ಹೋಗಿದ್ವಿ ಅಂತ. ಅಲ್ಲೇನೋ ಬಂದು ಬಿದ್ದಿದೆ. ದೂರದಲ್ಲಿ ಸ್ವಲ್ಪ ಜನ ಆಡ್ತಾ ಇದ್ದಾರೆ. ಏಡಿಗಳೆಲ್ಲ ಓಡ್ತೈತೆ, ಸಣ್ಣದು ಏಡಿಗಳು, ಸಣ್ಣದು ಏಡಿಗಳು ಓಡ್ತೈತೆ. ಓಡಿಸ್ತೀನಿ ನೋಡಿ, ಈಗ ಹಾರ್ತೈತೆ, ಓಡ್ತಲ್ಲ ಹಾರ್ತೈತೆ ಅದು. ಅಲ್ಲಿ ತುಂಬ ದೂರದಲ್ಲಿ ಸ್ವಲ್ಪ ಜನ ಇದ್ದಾರೆ. ಅವರೆಲ್ಲ ಪ್ರೈವೇಟ್ ಬೀಚರು, ಸಪ್ರೇಟ್ ಇದೆ. ಇಲ್ಲಿ ಈ ಕಡೆ ಸ್ವಲ್ಪ ಜನ ವಾಕಿಂಗ್ ಎಲ್ಲ ಹೋಗ್ತಾರೆ. ಸ್ಟಾರ್ ಫಿಶ್ ಬಂದು ಬಿದ್ದಿದೆ ಗಾಯಸ್. ಶಂಕುದ ಒಳಗಡೆ ಏಡಿಗೆ ಹೋಗಿ ಬಚ್ಚಿಕೊಂಡಿದೆ ಪ್ರೊಟೆಕ್ಷನ್ಗೆ. ಹೊರಗಡೆನೆ ಬರ್ತಾ ಇಲ್ಬೋದು, ಎದುರ್ಕೊಂಡ್ಬಿಟ್ಟೈತೆ. ಬಂತು ಸಾಯಂಕಾಲ ಆಗ್ತಿದ್ದಂಗೆ ನಾವು ಬೀಚ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸಾಯಂಕಾಲ ಆಗ್ತಿದ್ದಂಗೆ ಸಮುದ್ರ ಸ್ವಲ್ಪ ಹಿಂದೆ ಹೊಂಟೋಗಿತ್ತು, ನಾನು ಅವಾಗಲೇ ಹೇಳ್ದಂಗೆ. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ನೀರಿಗೆ ಇಳಿಯೋಣ ಅಂತ ನೀರಿಗೆ ಇಳಿದ್ವಿ. ನೀರಿಗೆ ಆ್ಯಕ್ಚುಲಿ ಇಳಿದಿದ್ದು ಬರೀ ಇಬ್ಬರೇ, ಇನ್ಯಾರೂ ಇಳಿಲೇ ಇಲ್ಲ. ಅವ್ರಿಗೆ ಅದೇನೋ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಇಳಿಯಲ್ಲ ಹಂಗೆ ಹಿಂಗೆ ಅಂತ ನಾಟಕ ಮಾಡ್ಕೊಂಡು ಅವ್ರು ನೀರಿಗೆ ಇಳಿಲಿಲ್ಲ. ಇಷ್ಟ ಇರಲಿಲ್ಲ ಅಂದ್ಕೊತೀನಿ, ಅದಕ್ಕೆ ಇಳಿಲಿಲ್ಲ. ತುಂಬ ಟೈಮ್ ಆಗೋಗಿತ್ತು. ಆಮೇಲೆ ನಾನು ಬಂದಿರೋದು ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ನೀರಿಗೆ ಇಳಿದೆ. ಫುಲ್ಲು ಆಟ ಆಡಿದೆ ನಾನಂತೂ, ಎಷ್ಟು ಬೇಕೋ ಅಷ್ಟು ಆಟ ಆಡಿದೆ. ಆಮೇಲೆ ಒಳಗಡೆ ಹೋಗಬೇಕು ಅಂತ ಒಂದು ಮನಸ್ಸು, ಆದರೆ ಇನ್ನೊಂದೇನಪ್ಪ ಅಂದರೆ ತುಂಬ ಭಯನೂ ಆಗ್ತಾಯಿತ್ತು ನನಗೊಂದು ಸೈಡು. ತುಂಬ ಸಖತ್ತಾಗಿತ್ತು ಹೇಳಬೇಕು ಅಂದರೆ. ಸರ್ಫಿಂಗ್ ಎಲ್ಲ ಮಾಡ್ತಾರಲ್ಲ, ಅದು ತೊಗೊಂಡೋಗಿದ್ರೆ ನಾವು ಮಾಡ್ಬೋದಾಯಿತು, ಬಟ್ ತೊಗೊಂಡೋಗಿರಲಿಲ್ಲ. ಆಮೇಲೆ ಸಮುದ್ರ ಸ್ವಲ್ಪ ಮೊಣಕಾಲು ಇರೋವರೆಗೂ ಹೋದೆ ನಾನು. ಬಟ್ ಏನು ಅಂದರೆ ಅಷ್ಟು ಹೋಗೋಕ್ಕೇ ನನಗೆ ಒಂಥರ ಏನೋ ಭಯ ಆಗ್ತಾಯಿತ್ತು, ತುಂಬ ಭಯ ಆಗ್ತಾಯಿತ್ತು ಒಂಥರ. ಅದಕ್ಕೆ ನಾನು ಫುಲ್ಲು ಒಳಗಡೆ ಹೋಗಲೇ ಇಲ್ಲ. ನೋಡಿ ಅಷ್ಟು ಹೋಗಿದ್ದೆ, ಅಷ್ಟು ಹೋಗ್ತಿದ್ದಂಗೆ ನನಗೆ ಏನೋ ಭಯ, ನೀರು ನೋಡ್ತಿದ್ರೇ ಭಯ ಆಗೋದು. ನಾನು ಮತ್ತೆ ಅಷ್ಟು ದೂರ ಹೋಗಿ ಮಂಡಿ ಕಾಲು ಉದ್ದ ನೀರು ಬರ್ತಾಯಿತ್ತು, ಅಷ್ಟಕ್ಕೆ ಭಯ ಪಡ್ಕೊಂಡು ನಾನು ಹಿಂದೆ ಬಂದ್ಬಿಟ್ಟೆ. ಬಟ್ ನನ್ನ ಫ್ರೆಂಡು ಧೈರ್ಯ ಮಾಡಿ ಇನ್ನೂ ಒಂದು ಸ್ವಲ್ಪ ಒಳಗಡೆ ಹೋಗ್ತೀನಿ ಅಂತ ಹೋದ. ಆ್ಯಕ್ಚುಲಿ ಅವ್ನು ತುಂಬ ಸಲ ಬಂದಿದ್ದಾನೆ ಅಂತ, ಅವ್ನಿಗೆ ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ನಾನು ಯಾರಿಗೂ ನಿಮ್ಗೆ ಅಡ್ವೈಸ್ ಮಾಡಲ್ಲ ಒಳಗಡೆ ಹೋಗಿ ಆಟ ಆಡೋಕ್ಕೆ. ಅದೆಲ್ಲ ಇಲ್ಲೇ ಸೈಡಲ್ಲಿ ಆಟ ಆಡ್ಕೊಂಡ್ರೆ ಬೆಟ್ರ್ ಅಂತ ನನಗನ್ಸುತ್ತೆ. ಯಾಕೆಂದರೆ ಸಮುದ್ರ ಯಾವ ರೀತಿ ಏನು ಗೊತ್ತಿರಲ್ಲ. ನೀವೇನಾದರೂ ಬಂದರೆ ಈ ಥರ ಬೀಚ್ ಸೈಡಲ್ಲೆಲ್ಲ ಸೈಡಲ್ಲೇ ಆಟ ಆಡ್ಕೊಂಡು ಸೈಡಲ್ಲೇ ಮನೆ ಸೇರ್ಕೊಳ್ಳಿ ಹೋಗಿ. ನಾನು ಸೈಡಲ್ಲೇ ಆಟ ಆಡ್ಕೊಂಡು ನೋಡಿ ಅಲ್ಲೇ ಸ್ವಿಮ್ಮಿಂಗ್ ಮಾಡೋಕ್ಕೂ ಟ್ರೈ ಮಾಡಿದೆ, ಆಗ್ತಿದ್ದಿಲ್ಲ. ಮೊಬೈಲ್ಗೆ
ಯಾರೋ ದೂರದಲ್ಲಿ ಫಿಶಿಂಗ್ ಮಾಡ್ತಾಯಿದ್ರು ಅವರು ಕೂಡ, ಯಾವುದೋ ಒಂದು ಫ್ಲ್ಯಾಗ್ ಹಾಕ್ಕೊಂಡು, ರೆಡ್ ಫ್ಲ್ಯಾಗ್ ಹಾಕ್ಕೊಂಡಿದ್ರು. ಅದು ಹಾಕ್ಕೊಂಡಿರೋದು ಏನಂತ ಮೀನಿಂಗ್ ನನಗೆ ಗೊತ್ತಿಲ್ಲ, ಬಟ್ ಫಿಶಿಂಗ್ ಮಾಡ್ತಾಯಿದ್ರು. ನನ್ನ ಫ್ರೆಂಡು ರಾತ್ರಿ ಮಲಗಿದ್ದ, ಎಬ್ಬಿಸ್ಬಿಟ್ಟು ಪ್ರ್ಯಾಂಕ್ ಮಾಡೋಣ ಅಂತ ಹೋದ್ರು ಇಬ್ಬರು. ಬಟ್ ಅವನು ಪ್ರ್ಯಾಂಕ್ ಆಗಲಿಲ್ಲ. ಆ್ಯಕ್ಚುಲಿ ಅವನಿಗೆ ಗೊತ್ತಾಗೋಯ್ತು ಬೇಕಂತ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ನಾನು ಅವಾಗಲೇ ಹೇಳ್ದಂಗೆ, ನೀವು ನೈಟ್ ನೋಡಿದಾಗ ಅಲೆ ಎಲ್ಲ ಹಿಂದೆ ಹೊಟ್ಟೋಗಿತ್ತು. ಈಗ ನೋಡಿ, ಈಗ ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದೀವಿ, ಈಗ ಅಲೆ ಎಲ್ಲ ಮತ್ತೆ ತುಂಬ ಮುಂದೆ ಬಂದಿದೆ. ಅಟ್ಲೀಸ್ಟ್ ಒಂದು 50ರಿಂದ 100 ಮೀಟ್ರ್ ಡಿಫ್ರೆನ್ಸ್ ಅಂದ್ಕೊಳ್ಳಿ. ನೈಟು ಹಿಂದೆ ಹೋಗುತ್ತಂತೆ, ಬೆಳಿಗ್ಗೆ ಎದ್ದೋಳಷ್ಟರಲ್ಲಿ ಮತ್ತೆ ಅಲೆ ಮುಂದೆ ಬಂದುಬಿಟ್ಟಿರುತ್ತೆ. ಎಂದಕ್ಕಂತ ರೀಸನ್ ಕೇಳಿದ್ದಕ್ಕೆ ಅವ್ರು ಅದೇನೋ ಸುತ್ತುತ್ತೆ ಹಂಗೆ ಅಂತೆಲ್ಲ ಹೇಳಿದ್ರು. ಬಟ್ ನನಗೆ ಅದೇನೋ ಲಾಜಿಕ್ ಅಂತ ಅನ್ನಿಸ್ಲಿಲ್ಲ. ಅದಕ್ಕೇನೋ ಬೇರೆ ರೀಸನ್ ಇರ್ಬೋದು ನನ್ನ ಪ್ರಕಾರ. ನೋಡಿ, ಫುಲ್ಲು ಮುಂದೆ ಬಂದ್ಬಿಟ್ಟಿದೆ. ಆಮೇಲೆ ಅಲ್ಲೇ ಎಲ್ಲ ಸ್ಪೀಡ್ ಆಗಿದೆ ನೆನ್ನೆ ಈವ್ನಿಂಗಿಂದ ಇವಾಗ. ಆಮೇಲೆ ನಾನು ಹೆಸರು ಬರೆದ್ಬಿಟ್ಟು ನೀರು ಬಂದು ಅಳಿಸೋಗ್ಲಿ ಅಂತ ನಾನು ಹೆಸರು ಬರೆದ್ಬಿಟ್ಟು ಕಾಯ್ತಾ ಇದ್ದೆ. ಅಲ್ಲೇ ಬರಲೇ ಇಲ್ಲ. ಕಾದು ಸುಸ್ತಾಗೋಯ್ತು ಅಂದ್ಕೊಳ್ಳಿ. ಹೆಚ್ಚು ಕಮ್ಮಿ 1/2 hour ಕಾಯ್ದಿದ್ದೀನಿ ಅಲ್ಲೇ, ನಾನು ಹೆಸರು ಬರೆದ್ಬಿಟ್ಟು ಅಲ್ಲೇ ಎಲ್ಲ ಬಂದೇ ಅಳಿಸ್ಲಿ ಅಂತ. ಇವರು ಅದಕ್ಕೆ ನೀರು ಎರ್ಚೋದು, ಆಮೇಲೆ ಸಾಕು ಬಾ ಅಂತ ಹೋಗೋದು, ಏನೇನೋ ಮಾಡಿದ್ರು. ನಾನಂತೂ ಇಲ್ಲ ಬರಲೇಬೇಕು ಅಂತ ಕಾಯ್ತಾನೆ ಇದ್ದೆ. ಕೊನೆಗೂ ಒಂದು ಅಲೆ ಬಂತು, ಕೊಚ್ಕೊಂಡು ಹೋಯ್ತು ನನ್ನ ಹೆಸರು. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಗಾಯ್ಸ್, ಈಗ ನಾವು ಉಡುಪಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಕಡಲ ಮನೆ ಅಂತ ಪ್ರೈವೇಟ್ ಬೀಚ್ ಬುಕ್ ಮಾಡ್ಕೊಂಡಿದ್ವಿ. ನೀವು ನೋಡ್ಬೋದು, ಇದೇ ನಮ್ಮ ಕಡಲ ಮನೆ. ಹಿಂದೆ ಕಾಣ್ತಿದೆಯಲ್ಲ ಪ್ರೈವೇಟ್ ಬೀಚು. ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್, ನಿಜವಾಗ್ಲೂ ಕ್ರೇಜಿಯಾಗಿದೆ. 1500 per person ಇದು. ಆ್ಯಕ್ಚುಲಿ ಈ ಜಾಗದಲ್ಲಿ ಫಿಲಮ್ ಶೂಟಿಂಗ್ ಎಲ್ಲ ಆಗಿದೆಯಂತೆ. ನಾವು ಬರೋದಕ್ಕಿಂತ 3 ದಿನ ಮುಂಚೆ ಅಷ್ಟೇ 2 ಫಿಲಮ್ ಶೂಟಿಂಗ್ ಆಯ್ತಂತೆ. 3 days ಅವ್ರು ಇಲ್ಲೇ ಕ್ಯಾಂಪ್ ಹಾಕ್ಕೊಂಡಿದ್ರಂತೆ. ಚೆನ್ನಾಗಿದೆ ಶೂಟಿಂಗ್ ಮಾಡೋಕ್ಕಂತ. ಒಳ್ಳೆ ಮನೆ, ಹಳೆ ಮನೆ, ಅದನ್ನು ಸ್ವಲ್ಪ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಮೂವಿ ಶೂಟಿಂಗ್ ಎಲ್ಲ ಆಗಿದೆ ಅಂತ ಇಲ್ಲಿ ಈ ಜಾಗದಲ್ಲಿ. ಅಷ್ಟು ಚೆನ್ನಾಗಿದೆ. ಹುಡುಗರೆಲ್ಲ ಸುಸ್ತಾಗ್ಬಿಟ್ಟು ಪಾಪ ಡ್ರಿಂಕ್ಸ್ ಎಲ್ಲ ಮಾಡಿ ಸುಸ್ತಾಗಿ ಕೂತವ್ರೆ. ಡ್ರಿಂಕ್ಸ್ ಮಾಡಿ ಸುಸ್ತಾಗಿ ಕೂತಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನಾನಾ ನೀವು ಮಾಡ್ತೀರ ತಪ್ಪು ಸರ್. ಸರ್ ನೀವು ಕುಡಿಯಲ್ಲ ಅಂದ್ಬಿಟ್ಟು ಬೇರೆಯವ್ರನ್ನ ಕುಡಿಕೊಡ್ತಾ ಹೆಂಗ್ ಸರ್ ಹೇಳ್ತೀರಾ ಸರ್? ಬರ್ತೀನಿ ಇರೋ, ನಿನ್ನ ಹತ್ರ ಬರ್ತೀನಿ. ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಅಕ್ಕ. ಫುಲ್ಲು ಹಳೆ ಸ್ಟೈಲಲ್ಲಿದೆ. ತೊಳೆ. ಹಲೋ ಗಾಯ್ಸ್, ಇವತ್ತು ನಾವು ಕುಂದಾಪುರಕ್ಕೆ ಬಂದಿದ್ದೀವಿ. ಕುಂದಾಪುರ ಅಂದರೆ ಗೊತ್ತಲ್ಲ, ಸಮುದ್ರ. ಎಲ್ಲಿ ನೋಡಿದ್ರು ಸಮುದ್ರ. ಚೆನ್ನಾಗಿದೆ. ತುಂಬ ಪ್ರೈವೇಟ್ ಬೀಚ್ ಬುಕ್ ಮಾಡ್ಕೊಂಡಿದ್ದೀವಿ. ಏನಪ್ಪ ಇಲ್ಲಿ ಅಂದರೆ ತುಂಬ ಕ್ಲೀನಾಗಿದೆ ಸಮುದ್ರ. ಈ ನೀವೆಲ್ಲ ಮಲ್ಪೆ, ಮುರುಡೇಶ್ವರ ಹೋಗಿರ್ತೀರಲ್ಲ, ಆ ಥರ ಎಲ್ಲ ಗಲೀಜೆಲ್ಲ ಏನಿಲ್ಲ. ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ತೋರಿಸ್ತೀನಿ ಬನ್ನಿ. ನೀಟಾಗಿದೆ, ಏನು ಗಲೀಜು ಇಲ್ಲ. ಹಿಂಗಿದೆ ಸ್ವಲ್ಪ ಕೆಳಗಡೆ ಡೌನಲ್ಲೂ ಹಂಗೆ ಇದೆ. ಆ್ಯಕ್ಚುಲಿ ಹೋದರೆ ಮಣ್ಣಾಗತ್ತೆ ಅಂತ ಹೋಗ್ತಿಲ್ಲ. ಚೆನ್ನಾಗಿದೆ ನೋಡಿ. ಅಲ್ಲಿಂದ ನೋಡು, ಅಲ್ಲಿಂದ ನೀಟಾಗಿ ನೋಡಿ. ಹಿಂಗೆ ಮೇಲೋದ್ರೆ ಆ್ಯಕ್ಚುಲಿ ಹಿಂಗೆ ಉಡುಪಿ ಬರುತ್ತೆ. ಬನ್ನಿ, ನಾವೊಂದು ಪ್ರೈವೇಟು ಇಲ್ಲಿ ಬೀಚ್ ಬುಕ್ ಮಾಡ್ಕೊಂಡಿದ್ದೀವಲ್ಲ, ಪ್ರೈವೇಟು ಹೋಟ್ಲು ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಸೂಪರಾಗಿದೆ ಗಾಯ್ಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಎಂಟ್ರೆನ್ಸ್ ನೋಡಿ, ಇದೆಲ್ಲ ಮೂವಿ ಶೂಟಿಂಗ್ ಎಲ್ಲ ಆಗುತ್ತಂತೆ. ತುಂಬ ಚೆನ್ನಾಗಿದೆ. ಈ ಥರ ಇದೆ ನೋಡಿ, ಈ ಥರ ಇದೆ. ಫುಲ್ಲು ಹಳೆ ಬಂಗ್ಲೋ ಥರ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ, ಸೂಪರಾಗಿದೆ ನಿಜವಾಗ್ಲೂ. 20ರಿಂದ 30 ಜನ ಬಂದ್ರೂ ಅಕಾಮಿಡೇಷನ್ ಇದೆ, ಬರ್ಬೋದು ಆರಾಮಾಗೆ. ವೀವೆಲ್ಲ ನೋಡಿ, ಈ ಕಡೆ ತೆಂಗಿನ ಮರಗಳೇ ಫುಲ್ಲು. ಅಲ್ಲ ಬೈ, ತೆಂಗಿನ ಮರನೇ ಇದೆ ತುಂಬ ಜಾಸ್ತಿ. ಇಲ್ಲಿ ಬಂದರೆ ಎಂಟ್ರೆನ್ಸು ಈ ಥರ ಇದೆ. ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆ ಹಂಚೆಲ್ಲ ನೀವು ನೋಡ್ಬೋದು. ಇದು ಹಳೇ ಸ್ಟೈಲಲ್ಲಿ ಮಾಡಿರೋದೆಲ್ಲ. ಕಂಬದ ಮನೆ ಅಂತ ಮಾಡ್ತಾರಲ್ಲ, ಈ ಕಡೆ ಆ ಥರ ಇದು ಎಂಟ್ರೆನ್ಸು ನೋಡಿ. ಕಂಬದ್ದು ಅಟ್ಟ ತುಂಬಿಸ್ತಾರೆ ಅಂತ ಹೇಳ್ತಾರೆ ನಮ್ಮ ಕಡೆ, ಆ ಥರ ಕಂಬದಲ್ಲಿ ಮಾಡಿರೋದು ಇದೆಲ್ಲ. ಇದು ತುಂಬ ಹಳೆಯದು, ಇವಾಗ ಒಂದು 50 ವರ್ಷ ಆಗಿರ್ಬೋದು, ಅಷ್ಟು ಚೆನ್ನಾಗಿದೆ. ಅದಕ್ಕೆ ಎಲ್ಲ ಇವರು ಸ್ವಲ್ಪ ಆಲ್ಟರ್ ಮಾಡ್ಕೊಂಡು ನೀಟಾಗಿ ಲೈಟಿಂಗ್ ಇರ್ಬೋದು, ಏನೇನು ಸಿಟ್ಟಿಂಗ್ ಇರ್ಬೋದು, ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಎಲ್ಲ ಇದೆ. ಪಾರ್ಟಿನೂ ಮಾಡ್ಬೋದು ನೀವು ಬಂದರೆ, ಫ್ಯಾಮಿಲಿ ಬರ್ಬೋದು, ಫ್ರೆಂಡ್ಸ್ ಬರ್ಬೋದು, ನೀವು ಕಪಲ್ಸ್ ಇದ್ದರೆ ಕಪಲ್ಸು ಬರ್ಬೋದು, ಎಲ್ಲ ಇದೆ. ಡ್ರಿಂಕ್ಸ್ ಮಾಡಬೇಕಂದ್ರೆ ಅವ್ರದ್ದೇ ಎಲ್ಲ ಗ್ಲಾಸ್ ಇದೆ. ನೀವು ಕೂಡ ಕುಕಿಂಗ್ ಮಾಡ್ಕೋಬೋದು. ಜಸ್ಟ್ ಲೈಕೆ ಒಂಥರ ಇದು ಹೋಮ್ ಸ್ಟೇ ಹೋಮ್ ಥರ ನೀವೇ ಕಿಚನ್ನು ಯೂಸ್ ಮಾಡ್ಕೋಬೋದು, ನೀವೇ ಅಡುಗೆ ಮಾಡ್ಬೋದು. ಇಲ್ಲಾಂದರೆ ಕೇರ್ ಟೇಕರ್ ಇರ್ತಾರೆ, ಅವ್ರಿಗೆ ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ. ನಮಗೆ ದೋಸೆ ಮಾಡಿಕೊಟ್ರು, ನೀರು ದೋಸೆ ಎಲ್ಲ ಜಸ್ಟ್ ಇವಾಗ ತಿಂದ್ವಿ. ಎಲ್ಲ ಇದೆ. ಫ್ರಿಜ್ ಇದೆ, ಏನಾದರೂ ನಿಮಗೆ ಐಸ್ ಕ್ಯೂಬ್ ಇರ್ಬೋದು, ಇಲ್ಲಾಂದ್ರೆ ಇಟ್ಕೋಬೋದು ಅಂದರೆ ಫ್ರಿಜ್ ಇದೆ. ಫ್ರಿಜ್ಜು ಯೂಸ್ ಮಾಡ್ಕೊಬೋದು ನೀವು ಆರಾಮಾಗೆ. ಇಲ್ಲಿ ಲಿವಿಂಗ್ ಲಾಂಜ್ ಇದೆ, ಸೋಫಾ ಇದೆ. ಇಲ್ಲಿ ಏನಾದರೂ ನೀವು ರೆಸ್ಟ್ ಮಾಡ್ಬೋದು. ಜಸ್ಟ್ ಲೈಕ್ ಹೋಮ್ ಇದು ಒಂಥರ ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ಕೊಂಡು. ಮೇಲ್ಗಡೆ ಬೆಡ್ಸ್ ಇದೆ. ಆಮೇಲೆ ಡುಪ್ಲೆಕ್ಸ್ ಸಹ ಮಾಡಿದ್ದಾರೆ ಇದರಲ್ಲಿ. ನೋಡಿ ಮೇಲ್ಗಡೆ ಎಲ್ಲ ನೋಡಿ ಎಷ್ಟು ನೀಟಾಗಿದೆ. ಒಂದು ಹಳೆ ಕಾಲದಲ್ಲಿ ಯಾರಾದರೂ ರಾಜರು ಬೇಟೆಗೆ ಬಂದರೆ ಇರುತ್ತಲ್ಲ ಆ ಥರ ಇದೆ. ಇವ್ರು ನಮ್ಮ ಮನೆಯಣ್ಣ ಡ್ರೈವರ್. ಇವರು ನಮಗೆ ಕೇರ್ ಟೇಕರು. ನಮ್ಗೆ ಸಿಕ್ಕಿದ್ದು ಅವ್ರ ಹೆಸರು ವಿಜಯ್ ಅಂತ. ನಮಗೆ ಅಡುಗೆ ಮಾಡ್ಕೊಡೋಕೆ ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆಮೇಲೆ ಬನ್ನಿ ಬಾತ್ರೂಮ್ ತೋರಿಸ್ತೀನಿ ಹೇಗೆ ಅಂತ. ಇದು ವಾಶ್ ಚೆನ್ನಾಗಿದೆ, ಎಲ್ಲ ನೀಟಾಗಿ ನಾವು ಯೂಸ್ ಮಾಡಿರೋದ್ರಿಂದ ಈ ಥರ ಕಾಣಿಸ್ತಿದೆ ಅಷ್ಟೇ. ನೀವು ಬಂದರೆ ನೀಟಾಗಿ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ 2 ನೀಟಾಗಿ ನೋಡ್ಕೊಳ್ಳಿ ನೀವು. ಇಲ್ಲೊಂದು ನಿಮಗೆ ಸ್ನಾನ ಮಾಡೋಕ್ಕೆ ಇದಿದೆ ಬಾತ್ರೂಮು. ಇಲ್ಲೊಂದು ಬಾತ್ರೂಮ್ ಇದೆ ಸ್ನಾನ ಮಾಡೋಕ್ಕೆ. ಇಲ್ಲೊಂದು ಇದಿದೆ, ಸ್ನಾನ ಮಾಡ್ಬೋದು ಇಲ್ಲಿ. ಅದೇ ನಿಮಗೆ 2 in 1 ಥರ ಇದು 2 ಇದಿದೆ. ಟೋಟಲ್ ಇಲ್ಲಿ 4 ಇದೆ, ಮೇಲೆ 1 ಇದೆ, 5 ಇದೆ. ನಿಮಗೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಒಂದು 25 ಜನ ಬಂದು ಆರಾಮಾಗಿ, ಏನು ತೊಂದರೆ ಇಲ್ಲ. ಇದು ನೋಡಿ ಎಷ್ಟು ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ನಾನು ಮೇಲ್ಗಡೆ ತೋರಿಸ್ತೀನಿ. ಈ ಕಂಬ ಎಲ್ಲ ನೋಡಿ ಎಷ್ಟು ನೀಟಾಗಿ. ಬನ್ನಿ ನಾನು ಮೇಲ್ಗಡೆ ನಿಮಗೆ ಒಂಥರ ಡುಪ್ಲೆಕ್ಸ್, ಜಸ್ಟ್ ಲೈಕ್ ಡುಪ್ಲೆಕ್ಸ್ ಇದೆ ಒಂಥರ. ಇಲ್ಲಿ ಬಂದರೆ ಇಲ್ಲೊಂದು ನಾನು ಅವಾಗಲೇ ಹೇಳ್ದಂಗೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ನಿಮಗೆ ವಾಶ್ ಬೇಷನ್ನು ಮತ್ತು ಬಾತ್ರೂಮ್ ಇದೆ. ಇಲ್ಲಿ ಇದನ್ನ ಯೂಸ್ ಮಾಡ್ಕೊಬೋದು. ಅವಾಗಲೇ ಹೇಳ್ದಂಗೆ ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ, ನೋಡ್ಕೊಂಬಿಡಿ. ಆಮೇಲೆ ಹೀಟ್ರ್ ಕೂಡ ಇದೆ, ಬಿಸಿನೀರು ಸಿಗುತ್ತೆ. ಬಿಸಿನೀರು ಬೇಕೇ ಆಗಿಲ್ಲ ನಿಮ್ಗೆ ಹೇಳ್ಬೇಕು ಅಂದರೆ ಆ್ಯಕ್ಚುಲಿ. ಇಲ್ಲಿ ಬಂದರೆ ನಿಮಗೆ ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆ ಕಬೋರ್ಡ್ಸ್ ಇದೆ, ಕೀ ಕೊಡ್ತಾರೆ. ಆ್ಯಕ್ಚುಲಿ ವಾಪಸ್ ಕೊಟ್ಬಿಟ್ರೆ ಯೂಸ್ ಮಾಡಿಕೊಂಡೆ. ಇದೆಲ್ಲ ಬೆಡ್ ಎಷ್ಟು ಚೆನ್ನಾಗಿದೆ. ಆದರೆ ತುಂಬ ಬಿಸಿಲಿರುತ್ತೆ ಯಾವಾಗ ಬಂದ್ರು. ಇಲ್ಲೆಲ್ಲ ವ್ಯೂ ಹೊರಗಡೆ ತೆಂಗಿನ ಮರದ್ದು. ಇಲ್ಲಿಂದ ನೀವು ಲೈಕ್ ಇಲ್ಲೋ ಡ್ರಿಂಕ್ಸ್ ಮಾಡ್ಬೋದು ಕುತ್ಕೊಂಡು. ಸಮುದ್ರದ ವ್ಯೂ ಅಲ್ಲೆಲ್ಲ ಇದೆ, ನೋಡ್ಬೋದು. ಇಲ್ಲಿಂದ ಸಮುದ್ರ ಕಾಣುತ್ತೆ. ವಿಂಡೋ ಓಪನ್ ಮಾಡಿದ್ರೆ ಒಳ್ಳೆ ಗಾಳಿ ಬರುತ್ತೆ ಗೈಸ್ ನಿಜವಾಗ್ಲೂ. ಇಲ್ಲಿ ನೋಡಿ ಇಲ್ಲಿಂದ ಸಮುದ್ರ ಕಾಣುತ್ತೆ ಗೈಸ್ ನಿಜವಾಗ್ಲೂ. ಎಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬಿಡಿ. ಸಮುದ್ರ ಇಲ್ಲಿ ನೋಡಿ, ಬನ್ನಿ ಇವರು. ಸಮುದ್ರ ಕಾಣುತ್ತೆ ಇಲ್ಲಿಂದ ನೋಡಿದ್ರೆ. ವಿಂಡೋ ಓಪನ್ ಮಾಡ್ಬೋದು. ಆ್ಯಕ್ಚುಲಿ ತೋರಿಸ್ತೀನಿ ರೀ ನಿಮಗೆ. ಇಷ್ಟು ಓಪನ್ ಆಗುತ್ತೆ ಇಲ್ಲಿಂದ. ಲೈಕ್ ತುಂಬ ಚೆನ್ನಾಗಿದೆ. ಮಗ ಹಂಗೆ ಒಂದು ಫೋಟೋ ಹೊಡಿ ನಂದು. ಚೆನ್ನಾಗಿ. ಓಕೆ, ಸಮುದ್ರ ನೋಡಿದ್ದಾಯ್ತು. ಅದು ವಾಪಸ್ಸು ಮುಚ್ಚಿಬಿಡು, ಕ್ಲೋಸ್ ಮಾಡ್ಬಿಡೋಣ. ಹಾಗೆ ಬೆಡ್ಸು ಎಕ್ಸ್ಟ್ರಾ ಬಂದರೆ ಬೆಡ್ಸ್ ಹಾಕ್ಕೊಡ್ತಾರೆ. ಇಲ್ಲಿದೆ ಏನಾದ್ರು ಎಕ್ಸ್ಟ್ರಾ ಬೆಡ್ಸ್. ಬುಕ್ಸ್ ಇದೆ ಹಳೆಯದು. ಸ್ಟಡಿ ಮಾಡಬೇಕು ಅಂದರೆ ಸ್ಟಡಿ ಟೇಬಲ್ಲು ಆರಾಮಾಗಿ ಇಲ್ಲಿ ಮಾಡ್ಕೋಬೋದು. ಡ್ರಿಂಕ್ಸು ಮಾಡ್ಬೋದು ನೀವು. ಫ್ಯಾನ್ ಬೇಕೇ ಬೇಕು. ಫ್ಯಾನ್ ಇದೆ, AC ಎಲ್ಲ ಇಲ್ಲ. ಬೆಡ್ಸ್ ಈ ಥರ ಹಾಕ್ಕೊಡ್ತಾರೆ. ನಾವು ಆ್ಯಕ್ಚುಲಿ 7 members ಬಂದಿರೋದು. 1500 per person ಆ್ಯಕ್ಚುಲಿ ಒನ್ ಡೇಗೆ. ಇದೆಲ್ಲ ಬೆಡ್ಸ್. ಇಲ್ಲೂ ಸೇಮೇ. ನಾನು ಅವಾಗಲೇ ಹೇಳ್ದಂಗೆ ಸಮುದ್ರ, ಎಲ್ಲೂ ಸಮುದ್ರದ ವ್ಯೂ ಪಾಯಿಂಟು ತುಂಬ ಹಳೇದಾಗ್ಬಿಟ್ಟಿದೆ. ಸ್ವಲ್ಪ ಸೆಕೆ ಜಾಸ್ತಿ ಇದೆ. ಇಲ್ಲಿ 3 beds ನಾವು ಹಾಕೊಂಡಿದ್ವಿ ರಾತ್ರಿ ಮಲಗೋಕ್ಕೆ. ನಾವೇ ಇದು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಚೆನ್ನಾಗಿದೆ. ಇಲ್ಲೂ ಎಲ್ಲ ವ್ಯೂ ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿಂದ ಮೇಲ್ಗಡೆಯಿಂದ ವ್ಯೂ ನೋಡಿ ಚೆನ್ನಾಗಿದೆ. ಇದು ಲೈಕ್ ಡುಪ್ಲೆಕ್ಸ್ ಥರ ನೋಡಿ ಕೆಳಗಡೆ ವ್ಯೂ
ಕೆಳಗಡೆ ಇದು ವ್ಯೂ ನೋಡಿ, ಡುಪ್ಲೆಕ್ಸ್ ಥರ ಒಂಥರ ಚೆನ್ನಾಗಿದೆ ತುಂಬ. ಮತ್ತೆ ಹೊರಗಡೆ ಎಲ್ಲ ತೋರಿಸ್ತೀನಿ ಬನ್ನಿ ಈಗ. ಬೀಚಿಂದನೇ ಬಂದಿದ್ದ. ಇಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಕೇರ್ ಟೇಕರ್ಸ್ ಒಂದು ಮನೆ ಹಿಂದೆನೇ ಇರೋದು. ಇಲ್ಲಿ 2 ಎಂಟ್ರಿ ಇದೆ ರೂಮ್ಗೆ ಬರೋದಕ್ಕೆ. ಇದೊಂದು ಫ್ರಂಟ್ ಡೋರ್, ಅವಾಗಲೇ ನಾನು ತೋರಿಸಿದ್ನಲ್ಲ ಅಲ್ಲಿ ಅಲ್ಲೊಂದು ಎಂಟ್ರಿ ಇದೆ. ಇಲ್ಲಿ ಬಂದರೆ ನಿಮಗೆ ಹೊರಗಡೆ ನೀಟಾಗಿ ಮಾಮೂಲಿ, ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಆ ಕಡೆ ಚೆನ್ನಾಗಿದೆ. ಇದು ನಮಗೆ ಕೇರ್ ಟೇಕರ್ಸ್ ಅವ್ರ ಮನೆ ಹಿಂದೆನೇ ಇದೆ. ಏನು ಕೇಳಿದ್ರು ನಮಗೆ ಮಾಡಿಕೊಡ್ತಾರೆ. ಹೊರಗಡೆ ಎಷ್ಟು ಚೆನ್ನಾಗಿದೆ. ನಾವೆಲ್ಲ ಇಲ್ಲಿ ಕುತ್ಕೊಂಡು ಆರಾಮಾಗಿ ಡ್ರಿಂಕ್ಸ್ ಎಲ್ಲ ಹೋಗೋಲ್ಲ ಅಂತ ತುಂಬ ಚೆನ್ನಾಗಿದೆ. ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ಬೋದು ನೀವು ಇಲ್ಲಿ ಲಿವಿಂಗ್ ರೂಮಲ್ಲಿ. ಓಕೆ ಬಟ್ ನಿಮಗೆಲ್ಲ ಹೇಗೆ ಅನ್ನಿಸ್ತು? ಇದು ಕಡಲ ಮನೆ ಅಂತ, ಕಡಲ ಮನೆ ಕುಂದಾಪುರ ಚೆನ್ನಾಗಿದೆ. ಓವರಾಲ್ ನನ್ನ ಎಕ್ಸ್ಪೀರಿಯೆನ್ಸು 5ಗೆ ನಾನು 4 ಸ್ಟಾರ್ ಕೊಡ್ತೀನಿ. ಎಲ್ಲ ತುಂಬ ಚೆನ್ನಾಗಿದೆ. ಇವರು ಫ್ಯಾಮಿಲಿ ಕೇರ್ ಟೇಕರ್ ಅವರೆಲ್ಲ ಒಂಥರ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದು. ನಾವಂತೂ ಹೊಂದೋದಕ್ಕೆ ನಮಗಂತೂ ತುಂಬ ಖುಷಿಯಾಯಿತು ಬಂದಿದ್ದು. ನೀವು ಬೇಕು ಅಂದರೆ ಆನ್ಲೈನಲ್ಲಿ ಕಾಲ್ ಮಾಡ್ಕೊಂಡು ಹೇಳ್ತೀನಿ. ಥ್ಯಾಂಕ್ ಯು. ನಮಗೆ ಕೇರ್ ಟೇಕರ್ ಇದ್ರಲ್ಲ, ಅವ್ರ ಮಗು ಹುಲಿ ಡ್ಯಾನ್ಸ್ ಮಾಡ್ತೀನಿ ಅಂದ. ಸರಿ ಮಾಡು ಅಂದೆ. ಆ್ಯಕ್ಚುಲಿ ಸಕ್ಕತ್ತಂಗೆ ಮಾಡ್ದೆ. ಆ್ಯಕ್ಚುಲಿ ಇಲ್ಲಿ ಕುಂದಾಪುರದ್ದು ಡ್ಯಾನ್ಸ್ಗೂ ಮಂಗಳೂರು ಡ್ಯಾನ್ಸ್ಗೂ ಹುಲಿ ಡ್ಯಾನ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ನನಗೂ ಆವಾಗಲೇ ಗೊತ್ತಾಗಿದ್ದು. ಗೈಸ್ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಹುಡುಗರು ಆ್ಯಕ್ಚುಲಿ ಇದಿಲ್ಲ, ರೋಡ್ ಇಲ್ಲ ವೆಹಿಕಲ್ ಬರೋದಕ್ಕೆ, ನಿಲ್ಲಿಸಿ ಸ್ವಲ್ಪ ದೂರದಿಂದ ಬರಬೇಕು. ಅದಕ್ಕೆ ಅವರೆಲ್ಲ ಹೋಗ್ತಾ ಇದ್ದಾರೆ ನೋಡಿ, ನಡ್ಕೊಂಡು ಹೋಗಬೇಕು. ಇದೆಲ್ಲ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ, ಕಾಳು ಗಿಡ ಇದು. ಗಾಯ್ಸ್, ಇದು ನಮ್ಮ ಪ್ರೈವೇಟ್ ಹೋಟೆಲ್ ನಾವು ಬುಕ್ ಮಾಡ್ಕೊಂಡಿದ್ದೆ ಅಂತ ಟ್ರಿಪ್ಪು ಈ ಥರ ಇತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ನಮ್ಮ ಟ್ರಿಪ್ಪು, ನಮ್ಮ ಸ್ಕೂಲ್ ಫ್ರೆಂಡ್ಸ್ ಗ್ರೂಪ್ ಹೇಗಿತ್ತು ಅದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಭೇಟಿಯಾಗೋಣ. ನಮಸ್ಕಾರ.